ನೀನು ಬರಲಿ ಅಂತ ಕಾಯ್ಕೊಂಡು ಕೂತಿದ್ದವರು. ಇಲ್ಲ ಸರ್, ನೀವು ಫ್ರೆಶ್ ಆಗಿ ಬಂದರೆ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಫ್ರೆಶ್ ಯೋಜನೆಗಳು ಬರ್ತೈತೆ ಅಂತ ನಾನು ಕೂಡ ನಿಮಗೆ ಸಮಯ ಕೊಟ್ಟು ಆರಾಮ್ಸೆ ನಮ್ಮ ಪೊನ್ನಣ್ಣ ಎಲ್ಲ ರೆಡಿ ಹೇಳ್ತಾ ಇದ್ರು. ಪೊನ್ನಣ್ಣ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಅಂತೇಳಿ ಖುಷಿಯಾಗಿ ಬಂದಿದ್ದೀರಾ. ಖುಷಿಯಾಗಿ ಅನೌನ್ಸ್ ಮಾಡಿ ಇಡೀ ಉತ್ತರ ಕರ್ನಾಟಕದ ಜನ ನಿಮ್ಮನ್ನು ಮೆಚ್ಚೋ ರೀತಿ ಒಂದು ಹೇಳಿಕೆಯನ್ನು ಕೊಡಿ ಅನ್ನೋದನ್ನ ನಾನು ಕೂಡ ಸ್ವಾಗತ ಹೇಳೋಣ. ಏಕೆಂದ್ರೆ ನೆನೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡ್ಬಿಟ್ರಿ ಇವ್ರ ಮೇಲೆ, ನಮ್ಮ ಬೆಲ್ಲದ ಮೇಲೆ. ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ. ಈಗ ಆರೋಗ್ಯ ಸರಿಗಿದೆ, ಸ್ವಲ್ಪ ಒಳ್ಳೆ ಭರವಸೆಯನ್ನ ಕೊಡಿ ಸರ್ ಉತ್ತರ ಕರ್ನಾಟಕದ ಜನರಿಗೆ. ಏನೇನಾಗೋಯ್ತಲ್ಲ, ಇವತ್ತು ಚರ್ಚೆ ಮಾಡೋದು ಬೇಡ, ಇವತ್ತಿನ ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ. ವಿರೋಧ ಪಕ್ಷದವರು ಅಶೋಕ ಆದಿಯಾಗಿ 2 ಗಂಟೆ 55 ನಿಮಿಷ ಮಾತಾಡಿದ್ದಾರೆ. ಅಲ್ಲ, ಈ ವಿಚಾರ ಹೇಳ್ದೆಯಪ್ಪ, ಈಗ ಅದಕ್ಕೋಸ್ಕರ ತಗೊಂಡಿದ್ದೀನಿ ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ. 2 ಗಂಟೆ 55 ನಿಮಿಷ. ಹಿಂದೆ ಇದ್ದಂಥ ಸ್ಪೀಕರ್ ಅವರು ನಾನು ಮಾತಾಡುವಾಗ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಈ ಸ್ಪೀಕರ್ ಅವರು ನಿಮ್ಮನ್ನ ಯಾವತ್ತೂ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಎಷ್ಟು ಮಾತಾಡೋಕ್ಕೂ ನಿಮ್ಗೆ ಅವಕಾಶ ಕೊಡ್ತಾರೆ. ಸೊ ಅದರಿಂದ ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ನವರು, JDSನವರು, ಆಮೇಲೆ ಯತ್ನಾಳ್ ಅವರು ಕೂಡ ಮಾತಾಡಿದ್ದಾರೆ. ರೂಲಿಂಗ್ ಪಾರ್ಟಿಯವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದ್ರೆ 17 ಜನ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 13 ನಿಮಿಷ ಮಾತಾಡಿದ್ದಾರೆ. 7 ಗಂಟೆ 13 ನಿಮಿಷಗಳು ಮಾತನಾಡಿದ್ದಾರೆ. ಅಶೋಕ ಆದಿಯಾಗಿ ಸುಮಾರು 15 ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ. ಅವರು ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದ್ರೆ 6 ಗಂಟೆಗಳು 49 ನಿಮಿಷಗಳು. 6 ಗಂಟೆ 49 ನಿಮಿಷಗಳು. ರೂಲಿಂಗ್ ಪಾರ್ಟಿಯವರು 7 ಗಂಟೆ 13 ನಿಮಿಷಗಳು. ಆಮೇಲೆ JDSನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ, ರಾಜುಗೌಡ ಅವರು ಮಾತಾಡಿದ್ದಾರೆ. ಸುಮಾರು 1 ಗಂಟೆ 56 ನಿಮಿಷ ಮಾತಾಡಿದ್ದಾರೆ. ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವರಿಗೆ, BJPಯವರು. ಅವರು 1 ಗಂಟೆ 4 ನಿಮಿಷ ಮಾತಾಡಿದ್ದೀರಿ. 1 ಗಂಟೆ 4 ನಿಮಿಷ. ಒಟ್ಟು 39 ಸದಸ್ಯರು ಮಾತನಾಡಿದ್ದಾರೆ. 39 ಸದಸ್ಯರುಗಳು 17 ಗಂಟೆಗಳ ಕಾಲ, 17 ಗಂಟೆಗಳು ಮತ್ತು 2 ನಿಮಿಷ, 17 ಗಂಟೆಗಳು 2 ನಿಮಿಷ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಯಾರ್ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದರು ಅಶೋಕಾದಿಯಾಗಿ ಎಲ್ರಿಗೂ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ಕೆಲವು ಸದಸ್ಯರುಗಳು ಅಶೋಕಾದಿಯಾಗಿ
ಉತ್ತಮವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವರು ಸರ್ಕಾರದ ಮೇಲೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಟೀಕೆ ಮಾಡಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೆ ಉತ್ತಮವಾದಂಥ ಸಲಹೆಗಳು ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಸಾರಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅಸೆಂಬ್ಲಿ ಪ್ರಾರಂಭ ಆದಂಥ 2ನೇ ದಿನನೇ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ 2006ರಲ್ಲಿ ಪ್ರಾರಂಭ ಆಯ್ತಲ್ವ ನಮ್ಮ ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ. ಬೆಳಗಾವಿನಲ್ಲಿ 2006 KLE ಸೊಸೈಟಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅಸೆಂಬ್ಲಿ ಶುರುವಾದ ದಿನ 2ನೇ ದಿನ ಅಡ್ಜನ್ ಆಯಿತು. ಬಹುಶಃ ಅವತ್ತೇ ಪ್ರಾರಂಭ ಆಗ್ತಿತ್ತ ಏನೋ, ಅಡ್ಜನ್ ಆಗೋಯ್ತು. ಮೇಟಿಯವರು ಸತ್ತದ್ರಿಂದ ಅಡ್ಜನ್ ಆಗಿತ್ತು, ಸಿಟ್ಟಿಂಗ್ ಮೆಂಬರು ಸತ್ತದ್ರಿಂದ. ಬಹುಶಃ ಇತಿಹಾಸ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ. ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು. ಆಮೇಲೆ ಸಮಯದ ಅಭಾವ ಕೂಡ ಇತ್ತು, ಸಾಯಂಕಾಲ ಬೇರೆ ಆಗಿತ್ತು. ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ. ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ. 2ನೇ ದಿನನೇ ನೀವು BScನಲ್ಲಿ ಹೇಳಿದ್ರಿ, ಮೊದಲನೇ ದಿನನೇ ಮಾಡೋಣ, ಪ್ರಾರಂಭ ಮಾಡೋಣ ಅಂತೇಳಿ. ವಿರೋಧ ಪಕ್ಷದವರು ಹೇಳಿದ್ರು, ನಾನು ಹೇಳಿದೆ ನಾವು ರೆಡಿ ಇದ್ದೀವಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ. ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಮತ್ತು ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕು, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ ಅಂತ ಅನ್ಸಿದೆ. ಆಯ್ತು, ನಿಮ್ಮ ಕಳೆ ನೋಡ್ತಾ ಇದ್ರೆ. ಮೊನ್ನೆ 4 ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು, ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಕೊಂಡಿದ್ದೆ. ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಏನೇನು ಶಕ್ತಿಗಳು ಬಿಡುಗಡೆ ಮಾಡ್ತಾರೆ ಸಾಧ್ಯನೇ ಇಲ್ಲ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತೆ ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅಂತ ಸಾರ್ವಜನಿಕ ಚರ್ಚೆ ಇರೋದು. ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ಇಲ್ಲ, ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅಂತ. ಸುನೀಲ್ ಕೂತ್ಗಳಪ್ಪ. ಈಗ ನೋಡಿ, ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನು ಕೂಡ ಎತ್ತಲಿಲ್ಲ, ಮಧ್ಯ ಪ್ರವೇಶ ಮಾಡಲಿಲ್ಲ, ಕೂತ್ಕೊಂಡು ಕೇಳಿದ್ದೀನಿ. ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ. ರಾಜಕೀಯ ನಿಶಕ್ತಿ ಅದಲ್ಲ, ಉತ್ತರ ಕೊಡ್ತೀನಿ ನಾನು. ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ. ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂಥ ಅಗತ್ಯ ಇಲ್ಲ. ಅಧಿಕಾರ ಜನ ಕೊಡೋದು.
ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೋಬೇಕಾಗುತ್ತೆ. ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ, ಅವರೇ ಪ್ರಭುಗಳು. ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು. ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ, ಕಾರ್ಯಕ್ರಮಗಳನ್ನು ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.